ಸರ್ ಡಿ ಬಾಸ್ ನಿನ್ನೆ ಬರ್ತಾರೆ ಅಂತ ವಿಷಯ ಗೊತ್ತಾಯಿತು. ಬೆಳಿಗ್ಗೆ 6 ಗಂಟೆಯಿಂದನೂ ನಾವು ಬಳ್ಳಾರಿ ಜೈಲ್ ಹತ್ರನೇ ಇದ್ದೀವಿ. ಬೆಳಿಗ್ಗೆ ಅವರು ರೂಟ್ ಚೇಂಜ್ ಮಾಡಿದ್ದಕ್ಕೆ ನಾವು ಮತ್ತೆ ರಾಯಲ್ ಸರ್ಕಲಿಂದ ನಾವು ಫಾಲೋ ಮಾಡ್ಕೊಂಬಂದ್ವಿ. ಬಾಸಿಂದನೇ ಬಂದಿವಿ. ಎಲ್ಲ ಫ್ಯಾನ್ಸ್ ಬಂದಿದ್ದಕ್ಕೆ ನಾವು ಎಲ್ಲ ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲೇ ಕಾಯ್ತಿದ್ದೀವಿ. ನಾವು ನೋಡ್ಬೇಕಂತ ಕಾತರ ಇತ್ತು, ನಮಗೆ ನೋಡೋಕ್ಕಾಗಲಿಲ್ಲ. ಆದ ಕಾರಣ ಇಲ್ಲೇ ಇದೀವಿ. ಆರೋಪಿ ಈಗ ದರ್ಶನ್ ಅವ್ರ ಫ್ಯಾನ್ಸ್ ನೀವು? ಫ್ಯಾನ್ಸ್ ಸರ್ ನಾವು. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ದರ್ಶನ್ ಅವರು ಕೊಲೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಆದ್ರೆ ಅವ್ರ ಒಳ್ಳೆತನ ನೋಡಿ ಬಂದಿವಿ ಅವ್ರ ಹಿಂದೆ. ಅವ್ರು ಯಾವಾಗ್ಲೂ ಬಾಸ್ ನಮ್ ಬಾಸ್. ಅದಕ್ಕೆ ಈಗ ನೋಡಿದ್ರ ದರ್ಶನ್ ಏನಾದ್ರು? ಇಲ್ಲ, ಅವ್ರು ಹಿಂಗ್ ಬಂದ್ ರೂಟ್ ಚೇಂಜ್ ಆಗಿದೆ. ಈಗ ಅವರು ಕೈದಿ ನಂಬರ್ ಅಂತ ಒಂದು ಟ್ರೆಂಡಿಂಗ್ ಆಗಿತ್ತು 6106 ಅಂತ, ಈಗ 511 ಆಗೈತೆ. ಇಲ್ಲ ಐತ್ ನೋಡಿ ಕೈದಿ ನಂಬರ್. ಈ ಮೊಬೈಲ್ ಕೈ ಬಂದಿದ ಏನದು? ಪಕ್ಕ ಡಿ ಬಾಸ್ ಅಭಿಮಾನಿ. ಏನಾದ್ರ ಕೈದಿ ನಂಬರ್, ಅದಕ್ಕೆ ಮೊಬೈಲ್ ಕೈ ಬಂದಿದೆ. ಏನದನ್ನ ತೋರಿಸಿದೆ ಏನಂತ? 6106 ಕೈದಿ ನಂಬರ್. ಈಗ ಚೇಂಜ್ ಆಯ್ತಲ್ಲ ಬಳ್ಳಾರಿಯಲ್ಲಿ, ಈಗ 511 ಆಯ್ತಲ್ಲ. ಅದು ಆರೋಪಿಯಾಗಿ ಅಷ್ಟೇ ಹೋಗಿರೋದ್ರ, ಅಪರಾಧಿ ಅಲ್ಲ. ಇನ್ನ ಕೋರ್ಟ್ನಲ್ಲಿ ಪ್ರೂಫ್ ಮಾಡ್ತಾರೆ ಅವ್ರು ಏನಂತ. ಅವ್ರ ಬಾಸ್ ಏನಂತ ನಮಗೆ ಗೊತ್ತಿದೆ, ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಈಗ ಅವ್ರು ನೋಡಿ ಹೋಗ್ಬೇಕಂತ ಹೆಂಗೆ? ಅವ್ರು ಇವಾಗ ಬರಲ್ಲ, ಕೋರ್ಟಿಗೆ ಹೋಗೋದಿನ ನೋಡಿ ಹೋಗ್ತೀವಿ. ನಿಮ್ಮ ಹೆಸರು? ಅಭಿಷೇಕ್. ತಪ್ಪು ಮಾಡಲ್ಲ, ಯಾರ ಮಾಡಿ ತಪ್ಪಿ ಅವ್ರ ಮೇಲೆ ಹಾಕ್ಯಾರ, ನೋಡಕ್ ಬಿಡ್ತಾ ಇಲ್ಲ, ವ್ಯವಸ್ಥೆ ಮಾಡಕ್. ಅಲ್ಲ, ಈಗ ಇಷ್ಟೆಲ್ಲ ಭದ್ರತೆ ಅವ್ರು ಕೊಲೆ ಮಾಡಿ ಬಂದಿದ್ದಾರೆ ಅನ್ನುವಂತ ಒಂದು ಆರೋಪದಾಗ ಅವ್ರನ್ನ ಜೈಲ್ದಾಗ ಇಟ್ಟಾರ. ಈ ತರ ಅಂಧಾಭಿಮಾನ ಅಂತ ಇದಾರ, ಹೆಂಗೆ ಇದು? ಇಲ್ಲ ಬಿಡು ಸರ್, ಅಷ್ಟೊಂದು ಮಾಡಲ್ಲ. ಕೊಲೆ ಮಾಡಿಲ್ಲ ದರ್ಶನ್, ಮಾಡಲ್ಲ. ಅಂದ್ರೆ ಯಾಕೆ ಅವ್ರನ್ನ ಜೈಲಲ್ಲಿ ಇಡ್ತಾರೆ? ಯಾರ ಸುಮ್ನೆ ವಿರುದ್ಧ ಇರ್ತಾರೆ. ನಾನು ಏನೋ ಒಂದು ತಪ್ಪು ಅವರು. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಬಳ್ಳಾರಿ ಜೈಲಿಗೆ ಬಂದಾನ. ಏನ್ ತಪ್ಪು ಮಾಡಿ ಬಂದಿದ್ದೇನ? ಅದೇ ಏನೋ ಅವ್ರು ಅಪರಾಧ ಏನೋ ಮಾಡಿರ್ತಾರ, ಅವ್ರು ಯಾರು ಮಾಡಿರ್ತಾರೋ ಇವ್ರು ನಮ್ ತಲೆ ಮೇಲೆ ಹಾಕಿದಾರ. ನಾವೇನ್ ಮಾಡ? ನಮ್ ಡಿ ಬಾಸ್ನ ಬಳ್ಳಾರಿ ಕರ್ಕೊಂಬಂದ್ ಬಿಟ್ಟಾರ. ಏನ್ ಕೋಸ್ರಕ್ಕೆ ಬಂದಂಗ ಇಲ್ಲಿ ಬಳ್ಳಾರಿಗೆ? ಅಲ್ಲೇ ಇರ್ಬೇಕಾಯ್ತಲ್ಲ. ಆ ಸಿಂಧಾಪುರ್ಲಿಂದ ಯಾವ್ದು ಪರಪುರ ನಗರ, ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಇಲ್ಲಿ ಎಷ್ಟು ತಿಂಗಳಂತ ಇಡ್ತಾರ ನಮ್ ಬಾಸ್ನ. ಅದೇ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ ಅಂತ ಹೇಳಿ ದರ್ಶನ್ ಮೇಲೆ ಬಂದಿತ್ತ, ತಪ್ಪಿಲ್ಲ. ಅದೇ ಯಾರು ಮಾಡಿರ್ತಾರೋ ಏನೋ. ಇವಾಗ ಬೆಳಗ್ಗೆ ನಿನ್ನೆಲ್ಲಿಂದ ಕಾಯ್ಕಂತ ಇದೀವಲ್ಲ, ಇವಾಗ ಅಪರಾಧ ಇವಾಗ ನೋಡಕೇನ ಬಿಡ್ಬೇಕಲ್ಲ. ಅವಾಗಂತೂ ಇಲ್ಲ. ಇವಾಗ ನಮ್ ಬಳ್ಳಾರಿ ಜೈಲಿಗೆ ಬಂದ ನಮ್ ಬಾಸ್. ಬಳ್ಳಾರಾಗ ಎಲ್ಲ ನಮ್ ಫಿಲಿಮ್ ನೋಡಿವಿ, ಎಲ್ಲ ನೋಡಿದ್ವಿ, ಅದನ್ನೆಲ್ಲ ಮಾಡಿದ್ವಿ. ಇವಾಗ ನಮ್ ಸ್ವಲ್ಪ ನೋಡಕಂತ ಬರ್ಬೇಕಲ್ಲ. ಹೇಳಿ ಸರ್, ಅಷ್ಟೇ. ನನ್ನ ಹೆಸರು ಮೊಹಮ್ಮದ್ ಅಂತ ಹೇಳಿ, ಅಂದ್ರಾಳ್ ಡಿ ಸಿ ಕಾಲೋನಿ, ಬಳ್ಳಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.